ಅಮಿತ್ ಶಾ ಅವರು 22 ಅಕ್ಟೋಬರ್ 1964ರಲ್ಲಿ ಮುಂಬಯಿಯಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಅನಿಲ್ ಚಂದ್ರ ಶಾ ಹಾಗೂ ತಾಯಿಯ ಹೆಸರು ಕುಸುಮಬೇನ್ ಶಾ. ಅಮಿತ್ ಶಾ ಅವರ ರಾಜ್ಯ ಗುಜರಾತ್. ಗುಜರಾತ್ನಲ್ಲಿ ಅಮಿತ್ ಶಾ ಅವರ ತಂದೆ ಅನಿಲ್ ಚಂದ್ರ ಶಾ ಅವರು PVC ಪೈಪ್ಗಳ ಉದ್ಯಮಿಯಾಗಿದ್ದರು. ಅಮಿತ್ ಶಾ ಅವರ ಶಿಕ್ಷಣ. ಅಮಿತ್ ಶಾ ಪ್ರಾರಂಭಿಕ ಶಿಕ್ಷಣವನ್ನು ಮೆಹ್ಸಾದಲ್ಲಿ ಪಡೆದು ನಂತರ CU ಶಾ ವಿಜ್ಞಾನ ಕಾಲೇಜಿನಲ್ಲಿ ಜೀವರಸಾಯನಶಾಸ್ತ್ರ ಅಧ್ಯಯನ ಮಾಡಲು ಅಹಮದಾಬಾದ್ಗೆ ತೆರಳಿದರು. ಅಮಿತ್ ಶಾ ಅವರು ಬಯೋಕೆಮಿಸ್ಟ್ರಿಯಲ್ಲಿ BScಯನ್ನು ಪಡೆದ ನಂತರ ತಮ್ಮ ತಂದೆಯ ವ್ಯಾಪಾರದಲ್ಲಿ ಕೈಜೋಡಿಸಿದರು. ನಂತರ ಕೆಲವು ಸಹಕಾರಿ ಬ್ಯಾಂಕ್ಗಳಲ್ಲಿಯೂ ಕೂಡ ಕೆಲಸ ಮಾಡಿದರು. ಅಮಿತ್ ಶಾ ಅವರು ಬಾಲ್ಯದಿಂದಲೂ RSSನಲ್ಲಿ ತೊಡಗಿಸಿಕೊಂಡಿದ್ದವರು. ಅವರು ಮೊದಲು ಮೋದಿಯನ್ನು 1982ರಲ್ಲಿ RSS ವಲಯಗಳ ಮೂಲಕ ಭೇಟಿಯಾದರು. ಅಮಿತ್ ಶಾ ಅವರ ರಾಜಕೀಯ ಜೀವನ. ಅಮಿತ್ ಶಾ ಅವರು ಮೋದಿ ಪಕ್ಷಕ್ಕೆ ಸೇರುವ 1 ವರ್ಷ ಮೊದಲೇ ಬಿಜೆಪಿಗೆ ಸೇರಿದರು. 1987ರಲ್ಲಿ BJVMನ ಕಾರ್ಯಕರ್ತರಾದರು. BJVMನಲ್ಲಿ ಕ್ರಮೇಣ ಏರಿಕೆಯನ್ನು ಪಡೆದು ತಾಲೂಕು ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ ಆದರು. 1995ರಲ್ಲಿ ಬಿಜೆಪಿಯು ಗುಜರಾತ್ನಲ್ಲಿ ಮೊದಲ ಬಾರಿಗೆ ಸರ್ಕಾರವನ್ನು ರಚಿಸಿತು. ಕೇಶುಭಾಯ್ ಪಟೇಲ್ ಅವರು ಮುಖ್ಯಮಂತ್ರಿಯಾದರು. ಆ ಸಮಯದಲ್ಲಿ ಕಾಂಗ್ರೆಸ್ ಗುಜರಾತ್ನಲ್ಲಿ ಬಹಳಷ್ಟು ಪ್ರಭಾವಶಾಲಿಯಾಗಿತ್ತು. 2009ರಲ್ಲಿ ಅಮಿತ್ ಶಾ ಅವರು ಗುಜರಾತ್ನ ಕ್ರಿಕೆಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಮೋದಿ ಅವರು ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. 1997ರಲ್ಲಿ ಗುಜರಾತ್ನ ಸಾರ್ಖೇಜ್ನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಅಮಿತ್ ಶಾ ಶಾಸಕರಾದರು. ಗುಜರಾತ್ನಲ್ಲಿ ಮೋದಿ ಮುಖ್ಯಮಂತ್ರಿಯಾದಾಗ ಶಾ ಅವರು 12 ಖಾತೆಗಳನ್ನು ಹೊಂದಿದ ಏಕೈಕ ಸಚಿವರಾಗಿದ್ದರು. ಅಮಿತ್ ಶಾ ಅವರು 1 ಜೂನ್ 2019ರಲ್ಲಿ ಕೇಂದ್ರ ಗೃಹ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಅಮಿತ್ ಶಾ ಅವರ ವೈಯಕ್ತಿಕ ಜೀವನ. ಅಮಿತ್ ಶಾ ಅವರು ಸೋನಾಲ್ ಶಾ ಅವರನ್ನು ಮದುವೆಯಾದರು. ಅಮಿತ್ ಶಾಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ಜೈ ಶಾ ಅಂತ. ಆತ ಈಗ BCCIನ ಅಧ್ಯಕ್ಷರಾಗಿದ್ದಾರೆ.